ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಸರ್, ಸುತ್ತ ಜಿಲೇಬಿ ಫಿಶ್ ಫ್ರೈ ಯಾವ ಥರ ತವಾ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಅದು ಗ್ರೀನ್ ಮಸಾಲ ಅಕ್ಕಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಯಾವ ಥರ ಇದಂತ ಕಾಣ್ತಿದೆ. ತುಂಬ ಸಿಂಪಲ್ ರೆಸಿಪಿ, ಮನೆಯಲ್ಲಿ ಹೋಮ್ಮೇಡ್ ಐಟಮ್ಗಳಿಂದನೇ ಅಕ್ಕಿ ಮಾಡೋಂಥದ್ದು. ಬನ್ನಿ ಇವಾಗ ನೋಡೋಣ ಯಾವ ಥರ ಮಾಡೋದು ಅಂತ. ನೋಡಿ ಯಾವ ಥರ ಬಾಯ್ಲಾಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಿರುತ್ತೆ. ನಾನೊಂದು ದೊಡ್ಡ ಫಿಶ್ ತೊಗೊಂಡಿದ್ದೀನಿ. ನೀವು ಚಿಕ್ಕದು ಬೇಕಾದ್ರೆ ತೊಗೊಬೋದು ನೋಡಿ. ತೊಗೊಂಡು ಎಲ್ಲ ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ನೋಡಿ. ಈ ಥರ ಲೈನ್ ಮಾರ್ಕ್ ಹಾಕ್ಕೊಬೇಕು ನೀವು ಫಸ್ಟು. ಅದು ಒಳಗಡೆ ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ ಒಳಗಡೆ. ನೀವು ಯಾವ ಥರ ಬೇಕು ಆ ಥರ ಪೀಸ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಆ ಥರ ಲೈನ್ ಮಾಡ್ಕೋಬೇಕು. ದೊಡ್ಡದಾಗಿ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಚಿಕ್ಕ ತಗೋಬೇಕಾದ್ರೆ ಹಾಕ್ಕೊಬೋದು ನೀವು. ನೋಡಿ ಈ ಥರ ಒಳಗಡೆ ನೀಟಾಗಿ ಮಸಾಲೆ ಹಿಡಿಯುತ್ತೆ. ಈ ಥರ ಎರಡು ಸೈಡು ಕಟ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಕಟ್ ಮಾಡ್ಕೊಂಡೋಗಿದೆ. ಇದಕ್ಕೆ ಸಿಂಪಲಾಗಿ ಒಂದು ಉಪ್ಪು ಖಾರ ಹಿಡಿಯೋಕ್ಕೋಸ್ಕರ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ 1 ಸ್ಪೂನು ನಮಕ್, ಉಪ್ಪು, 1 ಸ್ಪೂನು ಚಿಲ್ಲಿ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟು, ಒಂದು ನಿಂಬೆಹಣ್ಣು ಹಾಕಿ ಅದಕ್ಕೆ. ಅದನ್ನು ಫಸ್ಟು ಫಿಶ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನೀಟಾಗಿ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ನೀವು ಫಸ್ಟು ಡೈರೆಕ್ಟ್ ಮಸಾಲ ಹಾಕ್ಬಿಟ್ಟು ನೀವು ಅಷ್ಟು ನೀಟಾಗಿ ಹಿಡಿಯಲ್ಲ, ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯಲ್ಲ ಅದಕ್ಕೆ. ನೋಡಿ ಈ ಥರ ಮಾಡಿಕೊಂಡು ಒಡೆಲ್ಲ ಕಟ್ ಮಾಡಿರೋ ಜಾಗಕ್ಕೆ ಹಾಕ್ಕೊಳ್ಳಿ. ನೋಡಿ ಈ ಥರ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಈ ಸೈಡು ಹಾಕ್ಕೊತಾ ಇದ್ದೀನಿ ಈಗ. ನೋಡಿ ಈಗ ಮತ್ತೆ ಒಳಗಡೆನೂ ಹಾಕ್ಕೊಳ್ಳಿ. ಹೇಗೆ ನೋಡುವ ಈ ಥರ ಮಾಡಿ ಒಂದು ½ ಆನ್ ಅವರ್ ಎತ್ತಿಬಿಟ್ಟು ಸೈಡಿಗೆ ಅದನ್ನು. ಅದು ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ. ನಿಮಗೆ ಹೆಚ್ಚು ಉಳಿಬೇಕು ಅಂದರೆ ಅದನ್ನು ಎಕ್ಸ್ಟ್ರಾ ನಿಂಬೆಹಣ್ಣು ಹಾಕೋಬೋದು ನೀವು. ಫಿಶ್ಗೆ ಮೇಯ್ನ್ ಉಪ್ಪು ಖಾರ ಹುಳಿ ಇರಬೇಕು, ಮೇಯ್ನ್ ಸಿಂಪಲಾಗಿ. ನೋಡಿ ನೀವು ಎಲ್ಲ ಕಡೆ ಹಾಕ್ಕೊಂಡು ಎತ್ತಿ ಇಟ್ಕೊಳ್ಳಿ. ಈಗ ಒಂದು ಅದಕ್ಕೆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ನಾನು. ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಬಿಡಿಸ್ಕೊಂಡು. ನೀವು ಒಂದು ತೊಗೊಂಡು ಶುಂಠಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಆ ಮಸಾಲದಲ್ಲೆಲ್ಲ ಹುಳಿ, ಉಪ್ಪು ಖಾರ ಎಲ್ಲ ಹುಳಿ ಹಿಡಿಬೇಕು ಅಂತ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಗ್ರೈಂಡ್ ಆಗಿದೆ. ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದನ್ನು. ಈಗ ಇದಕ್ಕೆ ಇನ್ನೊಂದು 2 ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡೋಣ ಬನ್ನಿ. ನೋಡಿ ಕಾರ್ನ್ಫ್ಲವರ್ 1 ಸ್ಪೂನು ಇಲ್ಲ 2 ಸ್ಪೂನ್ ಹಾಕ್ಕೊಳ್ಳಿ. ಮೈದಾ ಒಂದು ಅರ್ಧ ಸ್ಪೂನು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ. ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ತಿನ್ನೋದಕ್ಕೆ, ಟೇಸ್ಟಾಗಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗ್ರೀನ್ ಮಸಾಲಕ್ಕೆ ಅದೆಲ್ಲ ಫುಲ್ ಮಿಕ್ಸ್ ಆಗಬೇಕು ನೀಟಾಗಿ. ನೋಡಿ ಇವಾಗ ಆಗಿದೆ ನೋಡಿ. ಈ ಥರ ಆದಮೇಲೆ ಈಗ ಫಿಶ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ನಿಧಾನಕ್ಕೆ ಫಿಶ್ ಹೋಲ್ಸ್ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಹಾಕಿ ಮಸಾಲೆ ಎಲ್ಲನೇ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಬೇಕು ಎಲ್ಲ ಕಡೆಗೂ. ಫುಲ್ ಫಿಶ್ಗೆ ಅಪ್ಲೈ ಆಗಬೇಕು ಎಲ್ಲ ಕಡೆ, ಒಳಗಡೆ ಮತ್ತು ಮೇಲೆ ಹಿಂದೆ ಎಲ್ಲ ಕಡೆ ಮಸಾಲೆ ಹಾಕಬೇಕು. ನೋಡಿ ಆಗಿದೆ ಇವಾಗ. ಈ ಥರ ಮಾಡಿ ಒಂದು 2 hours ಇಟ್ಬಿಡಿ. ಆಮೇಲೆ ಬೇಕಾದ್ರೆ ಫ್ರೈ ಮಾಡ್ಕೋಬೇಕು. ಮತ್ತು ಸಡನ್ನಾಗಿ ಫ್ರೈ ಮಾಡೋಕ್ಕೋಗ್ಬಿಡಿ, ಅದು ಉಪ್ಪು ಖಾರ ಹಿಡಿಯಲ್ಲ. ನೋಡಿ ಒಂದು ಪ್ಯಾನ್ ತೊಗೊಂಡು ಒಂದು ಆಯಿಲ್ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸುಮ್ಮನೆ ಆಪ್ಷನಲ್ ಆಗಿದೆ, ನೀವು ಬೇಕಾದ್ರೆ ಹಾಕೋದು, ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿ ಈಗ ಎಣ್ಣೆ ಕಾದ್ಮೇಲೆ ಫಿಶ್ನ ಅದ್ರ ಮೇಲೆ ಇಡೋಣ. ಹಂಚ ಮೇಲೆ ಒಂದು ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಬೇಕು. ತುಂಬ ಉರಿ ಫಾಸ್ಟ್ ಕೊಟ್ಟರೆ ಮಸಾಲೆ ಸೀದೋಗ್ಬಿಡುತ್ತೆ. ಒಂದು 2 ಮಿನಿಟ್ಸ್ಗೆ ಒಂದ್ಸಲ ಆ ಥರ ಊಟ ಮಾಡ್ತಾರೆ. ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲೆಲ್ಲ ಹಾಕಿ ನಿಮ್ಮ ಮಸಾಲೆ ಇಟ್ಕೊಂಡಿರ್ಬೇಕಾದ್ರೆ ಮಸಾಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಅದು ಹಸಿ ಮಸಾಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ನೋಡಿ ಈಗ ಆಗಿದೆ ಒಂದು ಫ್ರೈ ಎಲ್ಲ ನೀಟಾಗಿ 2 ಸೈಡು ಬೇಯಿಸ್ಕೊಂಡಿದ್ದೀನಿ ನೀಟಾಗಿ. ಇಷ್ಟಾದಮೇಲೆ ಬನ್ನಿ ಪ್ಲೇಟ್ಗೆ ಇಟ್ಕೊಳ್ಳೋಣ.
ನೋಡಿ ಗ್ರೀನ್ ಫಿಶ್ ಅಂಜಲ್ ಫಿಶ್ ತವಾ ಫ್ರೈ ರೆಡಿ ಆಯ್ತು ನೋಡಿ ಯಾವ ಥರ ಇದೆ ಅಂತ. ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಾಯ್ಲ್ ಆಗಿದೆ ಅಂದ್ಬಿಟ್ಟು. ನೋಡಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ. ಹೊರಗಡೆ ಐಟಮೇ ಬೇಕಾಗಿಲ್ಲ. ಫಿಶ್ ಅಂತ ತೊಗೊಂಡ್ರೆ ಇದು ಮನೇಲಿ ಇರೋ ಐಟಮ್ನ ಯೂಸ್ ಮಾಡಿಕೊಂಡು ನೀವು ಮಾಡೋಂಥದ್ದು. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ರೆಸಿಪಿ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂದ್ಬಿಟ್ಟು ಕಮೆಂಟಲ್ಲಿ. ಥ್ಯಾಂಕ್ ಯು.